ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರ್ರುಳಿತನ. ಹುಡುಗಿರ್ ಹೆಸರಿನಲ್ಲಿ ಯಾಕೆ ಕುಡಿತೀರ, ಅವರೇನ್ ಓಡಿ ಬಂದು ಬಿಲ್ಲು ಕೊಡ್ತಾರ. ಹೃದಯ ಮಾಡುವ ತಪ್ಪಿಗೆ ಲಿವರಿಗೆ ಶಿಕ್ಷೆ ಏತಕ್ಕೆ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಮಸ್ಕಾರ ವೀಕ್ಷಕರೇ, ಹೊಂದಿಕೋಟಿ ಓಪನ್ ಬಾರ್ ಎನ್ನುವ ಗರುಡ ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಲಾಸ್ಟ್ ಟೈಮ್ ಹಳ್ಳಿಗೇರಿನಲ್ಲಿ ಕಿರಾಣಿ ಅಂಗಡಿಯಲ್ಲಿ ಎಣ್ಣೆ ಸಿಕ್ಕಿತ್ತು. ಹಾಗೆ ಅಲ್ಲಿ ಕೆಲವೊಬ್ಬರನ್ನ ಗರುಡನೆ ಅಲ್ಲಿ ಅನಾವರಣ ಮಾಡಿ ಗ್ರಾಮೀಣ ಸ್ಟೇಷನ್ ಅಲ್ಲಿ FIR ಆಗುವಂತ ಮಾಡಿತ್ತು. ಜೊತೆಗೆ ದಂಡವನ್ನು ಹಾಕಿಸಿ ಅಲ್ಲಿ ಕಿರಾಣಿ ಅಂಗಡಿ ಹಾಗೆ ಅಂಗನವಾಡಿ ಸೈಡ್ ಎಲ್ಲ ಕ್ಲೀನ್ ಆಗಿತ್ತು. ಈಗ ಹೊಲ್ದಿಕೋಟಿ ಕಿರಾಣಿ ಅಂಗಡಿಗೆ ಎಣ್ಣೆ ಸಿಗತ್ತೆ ಅಂತ ಹೇಳಿ ಮಾಹಿತಿ ಬಂದಾಗ ಅಲ್ಲಿ ಒಂದು ರೀತಿಯಿಂದ ಟೆಸ್ಟಿಗೆ ನನಗೆ ನಾವು ಒಬ್ಬರನ್ನ ಕಳಿಸಿದ್ವಿ. ಕಿರಾಣಿ ಅಂಗಡಿನಲ್ಲಿ ಅಲ್ಲಿ ಸಿಗಲ್ಲ. ಕಿರಾಣಿ ಅಂಗಡಿ ನೀವು ನೋಡಬೇಕು, ಹೆಣ್ಮಗಳೆಲ್ಲ ಇಲ್ಲಿ ಕಿರಾಣಿ ಅಂಗಡಿ ದಾಳಿ ಮಾಡಿದ್ದಾರೆ, ಅಂಗಡಿನಲ್ಲಿ ಇಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ಆ ಟೆಟ್ರಾ ಪ್ಯಾಕ್ಗಳು ಏನ್ ಟ್ಯಾಂಕ್ ನ ಬಿದ್ದಿರ್ತಾವಲ್ಲ, ಅವು ಹಳಿಯಾಳದಿಂದ ಎಣ್ಣೆ ಹೊಡೆಯೋರು ತಗೊಂಡ್ಬಂದಿತ್ತು. ಅದನ್ನ ಹೆಂಗೆ ಸ್ಟಾಪ್ ಮಾಡಬೇಕು? ಇಲ್ಲಿ ಒಂದು ರೀತಿಯಿಂದ ಭರ್ಪೂರಾಗಿ ಟ್ಯಾಂಕ್ ಹತ್ರ ಬಿದ್ದಿದ್ದಾವೆ ಟೆಟ್ರಾ ಪ್ಯಾಕ್ಗಳು, ಅಲ್ಲಿ ಇಲ್ಲಿ ಗುಡಿ ಹತ್ರ ಆ ಕಾಂಪೌಂಡ್ ನಲ್ಲಿ. ಇಲ್ಲಿ ವೀಕ್ಷಕರು ನಿಮ್ಗೆ ಗೊತ್ತಿರಬೇಕು, ಲಾಸ್ಟ್ ಟೈಮ್ ಕೂಡ ನಾವು ಈಗ ಹೇಳ್ತಾರಲ್ಲ ಹಳ್ಳಿಗೇರಿನಲ್ಲಿ ಬಂದ್ ಮಾಡಿಸಿದ್ಮೇಲೆ ಕೆಲವೊಬ್ಬರಿಗೆ ಆ ವಿಡಿಯೋ ಕಳಿಸಿದ್ವಿ. ಸುಮಾರು ಜನ ಕಾಲ್ ಮಾಡಿದ್ರು. ಇಲ್ಲಿ ಯಾರೋ ಒಬ್ರು ಹೆಗಲ್ ಮೇಲೆ ಬಂದು ಹೊಡಿಲಿಕ್ಕೆ ಕೊಡಬಾರ್ದು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾನೆ. ಒಬ್ರು ಕಾಲ್ ಮಾಡಿದ್ರು, ನಮಗೆ ಇಲ್ಲಿ ಎಣ್ಣೆ ಬಂದ್ ಮಾಡಿಸಿದ್ರೆ ಹೆಣ್ಮಕ್ಳು ನಮಗೆ ಓಟ್ ಹಾಕ್ಬಿಡ್ತಾರೆ, ಇಷ್ಟು ಓಟ್ ಇದಾವೆ ಅಂತ ಹೇಳಿ. ಇಲ್ಲಿ ಅವ್ರು ಓಟ್ ಹಾಕ್ತಾರೋ ಬಿಡ್ತಾರೋ, ಒಂದು ಒಳ್ಳೆ ಕೆಲಸಕ್ಕೆ ಗರುಡ ಯಾವಾಗ್ಲೂ ಸಾಥ್ ಕೊಡ್ತದೆ, ಎಲ್ಲ ರೀತಿಯಿಂದ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿಗೆ ಅಬಕಾರಿ ಇಲಾಖೆಯ ಅಧಿಕಾರಿ ಜೊತೆಗೆ ಮಾತನಾಡಿಸಿದ್ವಿ. ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿ ಹೋದ್ರು, ಚೆಕ್ ಮಾಡಿದ್ರು, ಯಾವ ಎಣ್ಣೆ ಅಂಗಡಿನಲ್ಲಿ ಸಿಗಲಿಲ್ಲ. ಇವತ್ತು ಅಬಕಾರಿ ಅಧಿಕಾರಿಗಳನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು, ಸರ್ ಎಣ್ಣೆ ಅಂಗಡಿನಲ್ಲಿ ಸಿಗಲ್ಲ, ನಿಮ್ಗೆ ಯಾರು ಮಾಹಿತಿ ಕೊಡಿಯಾರಲ್ಲ ಅಲ್ಲಿ ಪೊಲೀಸರಿಗೆ ದುಡ್ಡು ಕೊಡ್ತಾರೆ, ಅದೆಲ್ಲ ಸುಳ್ಳು. ಇಲ್ಲಿ ಟೆಟ್ರಾ ಪ್ಯಾಕ್ಗಳು ಬಿದ್ದಿರ್ತಾವೆ, ಕುಡಿಯೋರು ಇದ್ದಾರೆ, ಆದ್ರೆ ಮನೆಯಲ್ಲೇ ಕಂಟ್ರೋಲ್ ಇಲ್ಲ. ಅಂದ್ರೆ ತಾಯಿ ಮಾತು ಮಗ ಕೇಳಲ್ಲ, ಹೆಂಡತಿ ಮಾತು ಗಂಡ ಕೇಳಲ್ಲ ಅಂತಂದಾಗ ಅಬಕಾರಿ ಇಲಾಖೆ ಏನ್ ಮಾಡಕ್ಕಾಗ್ತದೆ? ಇಲ್ಲಿ ಅವರಾಗೆ ತಿಳಿದು ಬಿಟ್ರೆ ಪರವಾಗಿಲ್ಲ, ಇದ್ದಕ್ಕಿದ್ದಂಗೆ ಏನ್ ಬಂದು ಬೀಳಲ್ಲ. ಅಲ್ಲಿ ಕುಡಿಯೋವಾಗ ಇವರೆಲ್ಲ ಹೋಗಿ ಜಾಡಿಸಿ ಹೋದ್ರೆ ಹೋಗಾದ್ರೂ ಹೋಗ್ತಾರೆ, ಹಳಿಯಾಳದಿಂದ ತಂದ್ಬಿಡ್ತಾರೆ, ಅಲ್ಲಿ ಹತ್ರ ಆಗೋದು ಅಲ್ಲಿಂದ ತಗೊಂಡ್ ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಒಂದ್ ಎಲ್ಲ ಸೀನ್ಗಳನ್ನು ನೋಡಿದಾಗ ಹೇಳ್ತಾರಲ್ಲ, ಅಲ್ಲಿ ಏನೋ ಆಗ್ತದೆ, ಅಂಗಡಿಯಲ್ಲಿ ಸಿಗ್ತದೆ, ಪೊಲೀಸರು ದುಡ್ಡು ತಿಂತಾರೆ ಅನ್ನೋ ಅರ್ಥದಲ್ಲಿ ಹೇಳೋದಾದ್ರೆ ತಪ್ಪು ಇದು. ಯಾಕಂದ್ರೆ ಪೊಲೀಸರ ಮೇಲೆ ನಮಗೆ ಕರೆ ಮಾಡಿದ ವ್ಯಕ್ತಿಗಳಿಗೆ ಪೊಲೀಸ್ನವ್ರಿಗೆ ಕೊಂಚು ಈ ರೀತಿ ಇತ್ತು ಒಂದು ಯಾವುದೋ ಒಂದು ವ್ಯಾಜ್ಯದಲ್ಲಿ. ಅದರ ದುರುಪಯೋಗವನ್ನ ಪಡಿಸ್ಲಿಕ್ಕೆ ನಮ್ಮನ್ನ ಬಳಸ್ಲಿಕ್ಕೆ ಹೋಗಿದ್ರು. ನಾವು ಅದಕ್ಕೆ ಕ್ಯಾರೆ ಅನ್ಲಿಲ್ಲ, ಯಾಕಂದ್ರೆ ಗರುಡ ಇರೋದು ಸತ್ಯ ದರ್ಶನವನ್ನ ಮಾಡಿಸ್ಲಿಕ್ಕೆ. ಅದಕ್ಕೆ ಹೇಳ್ತಿರೋದು ಅದು ಆಕಳ ಹಂಗೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಜೊತೆಗೆ ಇಲ್ಲಿ ರಾಜಕೀಯ ಸೇವೆ ಏನಾದ್ರೂ ಮಾಡ್ಕೇಳಿ. ಇಲ್ಲಿ ಈ ಚಿತ್ರಣವನ್ನ ತೋರಿಸ್ತಾ ಒಂದು ಮಾತು ಹೇಳಬೇಕು ಅಂತಂದ್ರೆ, ಇಲ್ಲಿ ಟೆಟ್ರಾ ಪ್ಯಾಕ್ ಇದ್ದಾವೆ, ಹೆಂಡದ ಸಮಸ್ಯೆ ಇದೆ, ಕುಡುಕರ ಸಮಸ್ಯೆ ಇದೆ. ಆದ್ರೆ ಎಣ್ಣೆ ಅಂಗಡಿ ಅಂದ್ರೆ ಅಲ್ಲಿ ತಗೊಂಬಂದು ಕಿರಾಣಿ ಅಂಗಡಿಯಿಂದ ತಂದು ಎಣ್ಣೆ ಹೊಡೆಯಲ್ಲ ಅಂತ ಹೇಳ್ತಾ ಈ ಸಮಸ್ಯೆ ಸಂತೋಷ್ ಲಾಡ್ ಅವ್ರಿಗೆ ಹೇಳಿದ್ರು ಕೂಡ ಅಷ್ಟೇ, ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ರು ಕೂಡ ಅಷ್ಟೇ, ಇದು ತಗೊಳ್ಳೋವರೆಗೂ ಆ ಮನೆಯವರು ಅದನ್ನ ಬಿಡೋವರೆಗೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಗುಂಡಿನ ಮತ್ತೆ ಗಮ್ಮತ್ತು ಅಂತ ಈ ಸೀನ್ ಎಲ್ಲ ನಿಮ್ಗೆ ತೋರಿಸ್ತೇನೆ. ಊರು ಸುಧಾರಿಸ್ಬೇಕು ಅಂದ್ರೆ ಆ ಮನೆ ಮೊದಲು ಸುಧಾರಿಸ್ಬೇಕು. ಹಾಗೆ ಅಲ್ಲಿ ಮನೆ ಕಂಟ್ರೋಲ್ ಇದ್ರೆ ಎಲ್ಲ ಕಂಟ್ರೋಲ್ ಇರ್ತದೆ. ಮಹಿಳೆಯರಿಗೆ ನೀವು ಕಂಟ್ರೋಲ್ ಆಗಿ, ಅಂದ್ರೆ ಅವ್ರನ್ನ ಯಾರು ಕುಡಿತಾರ ಅವ್ರನ್ನ ನೀವೇ ಹಿಡ್ಕೊಂಡ್ಬಿಟ್ರೆ ಚೆನ್ನಾಗಾಗ್ತದೆ. ಕೇವಲ ಅಬಕಾರಿ ಅಥವಾ ಇನ್ನೊಬ್ರು ಹೇಳಿದ್ರು ಮಾಧ್ಯಮ ಏನು ಮಾಡಕ್ಕಾಗಲ್ಲ, ನಾವು ತೋರಿಸ್ಬೋದು, ಎಣ್ಣೆ ಬಿಡಿಸಕ್ಕಾಗಲ್ಲ ಅಂತ ಹೇಳ್ತೇವೆ. ನಮಸ್ಕಾರ. ಹುಡುಗರು ಸೈಡ್ ಹುಡುಗರು
ಹುಡುಗರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.